ಓಂ ನಮ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಧನಿಷ್ಠಾ ನಕ್ಷತ್ರ. ನೋಡಿ, 27 ನಕ್ಷತ್ರಗಳಲ್ಲಿ ಧನಿಷ್ಠಾ ನಕ್ಷತ್ರದಲ್ಲೇ ನೀವು ಯಾಕೆ ಹುಟ್ಟಿದ್ದೀರಾ ಅದನ್ನು ಹೇಳಕ್ಕಿಂತ ಮುಂಚೆ ನೋಡಿ, ಧನಿಷ್ಠಾ ನಕ್ಷತ್ರ ಮಂಗಳನ ನಕ್ಷತ್ರ ಆಗಿದೆ. ಮೃಗಶಿರಾ ನಕ್ಷತ್ರ, ಚಿತ್ತಾ ನಕ್ಷತ್ರ ಮತ್ತು ಧನಿಷ್ಠಾ ನಕ್ಷತ್ರ, ಈ 3 ನಕ್ಷತ್ರಗಳು ಮಂಗಳನ ನಕ್ಷತ್ರ. ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಈ ನಕ್ಷತ್ರಗಳಲ್ಲಿ ಯಾಕೆ ಹುಟ್ಟಿದ್ರಿ? ಇವತ್ತಿನ ವಿಷಯ ಧನಿಷ್ಠಾ ನಕ್ಷತ್ರ. ಈ ನಕ್ಷತ್ರದಲ್ಲಿ ಹುಟ್ಟೋಕ್ಕೂ ಒಂದು ಕಾರಣ ಇರುತ್ತೆ, ಒಂದು ಕರ್ಮ ಇರುತ್ತೆ. ಪ್ರತಿ ಗ್ರಹ 9 ಗ್ರಹಗಳು ನಿಮ್ಮ ಕರ್ಮವನ್ನು ಸೂಚಿಸ್ತಾ ಇರುತ್ತೆ. ಒಳ್ಳೆ ಕರ್ಮ ಆಗಿರ್ಬೋದು ಅಥವಾ ಕೆಟ್ಟ ಕರ್ಮ ಆಗಿರ್ಬೋದು, ಸೂಚಿಸ್ತಾ ಇರುತ್ತೆ. ಹಾಗೆಯೇ ಈ ಧನಿಷ್ಠಾ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ವಿ ಅಂದ್ರೆ, ಹಿಂದಿನ ಜನ್ಮದಲ್ಲಿ ನೋಡಿ, ನಿಮ್ಮ ಅಣ್ಣ ತಮ್ಮಂದಿರಿಗೆ ನಿಮ್ಮಿಂದ ಮೋಸವಾಗಿರಬಹುದು, ಅಥವಾ ಮನಸ್ಸಿಗೆ ನೋವಾಗಿರ್ಬೋದು, ಬೇಜಾರಾಗಿರ್ಬೋದು, ಹೊಡೆದಾಟಗಳಾಗಿರ್ಬಹುದು, ಅಥವಾ ನೀವು ನಿಮ್ಮ ಅಣ್ಣ ತಮ್ಮಂದರಿಗೆ ಈ ಪಾಲು ಮಾಡ್ತಿರಲ್ಲ, ಭೂಮಿ ಅಥವಾ ಮನೆ ವಿಷಯದಲ್ಲಿ ಅವರಿಗೆ ನಿಮ್ಮಿಂದ ಅನ್ಯಾಯ ಆಗಿರ್ಬೋದು. ಅವ್ರಿಗೆ ಕಡಿಮೆ ಕೊಟ್ಟಿರ್ಬೋದು, ನೀವು ಹೆಚ್ಚಿಗೆ ತಗೊಂಡಿರ್ಬೋದು. ಒಟ್ಟಾರೆಯಾಗಿ ಅಣ್ಣ ತಮ್ಮಂದರಿಗೆ ಅನ್ಯಾಯ ಆಗಿದ್ರೆ ಧನಿಷ್ಠಾ ನಕ್ಷತ್ರದಲ್ಲಿ ನಾವು ಶಾಸ್ತ್ರದ ಅತಿ ಆಳದ ಅಧ್ಯಯನದಲ್ಲಿ ಹೋದಾಗ ಈ ವಿಷಯಗಳು ಸಿಗ್ತವೆ. ನಮ್ಮ ಗುರುಗಳಾದ ಶ್ರೀ ಹನುಮಂತರಾವ್ ಕುಲಕರ್ಣಿ ಅವರು ತಿಳಿಸಿದ ವಿಷಯವನ್ನ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಅವರು ಒಂದು ಪರಿಹಾರ ಪುಸ್ತಕವನ್ನೂ ಕೂಡ ಬರೆದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆಯೂ ತಿಳಿಸ್ತೇನೆ, ಎಲ್ಲಿ ಸಿಗುತ್ತೆ ಅಂತ ಕೂಡ ತಿಳಿಸ್ತೇನೆ. ಆ ಪುಸ್ತಕ ಬಿಡುಗಡೆ ಆದ್ಮೇಲೆ ಪರಿಹಾರ ನೋಡಿ, ಪರಿಹಾರ ಮಾರ್ಗವೇ ದೊಡ್ಡ ದೊಡ್ಡ ಬುಕ್ಕಗಳಿದ್ದಾವೆ. ಎಲ್ಲಾ ಕಷ್ಟಗಳು ಬರೋದು ಒಂದಾದ್ರೆ ಪರಿಹಾರ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಸಾಕಷ್ಟು ವಿಷಯಗಳು ಆ ಪುಸ್ತಕದಲ್ಲಿ ಇದ್ದಾವೆ, ನಾವು ತಿಳಿಸ್ತೇನೆ. ಹಾಗಾದ್ರೆ ಈ ಜನ್ಮದಲ್ಲಿ ಧನಿಷ್ಠಾ ನಕ್ಷತ್ರದವರು ತಮ್ಮ ಕರ್ಮವನ್ನು ಕಳಲಿಕ್ಕೆ ಏನ್ ಮಾಡ್ಬೇಕು ಈ ಜನ್ಮದಲ್ಲಿ ಅಂದ್ರೆ, ಅಣ್ಣ ತಮ್ಮಂದರಿಗೆ ಸಹಾಯ ಮಾಡಿ. ನಿಮ್ಮ ಅಣ್ಣನು ತಮ್ಮನು ಅವರಿಗೆ ಪಾಲು ಸರಿ ಮಾಡಿಕೊಡಿ. ಇನ್ನು ಅವರಿಗೆ ಒಂದಿಷ್ಟು ಹೆಚ್ಚಿಗೆ ಹೋದ್ರೂ ಚಿಂತಿಲ್ಲ, ನೀವು ಕಡಿಮೆ ತಗೊಂಡ್ರು ಚಿಂತಿಲ್ಲ. ಅವ್ರ ಮನಸ್ಸಿಗೆ ನೋವು ಮಾಡಬೇಡಿ, ಜಗಳ ಆಡಕ್ ಹೋಗ್ಬೇಡಿ, ಅನ್ಯಾಯ ಮಾಡಬೇಡಿ. ನೋಡಿ, ಒಬ್ರಿಗೆ ಮನಸ್ಸಿಗೆ ನೀವು ನೋವು ಮಾಡಿದ್ರಿ ಅಂದ್ರೂ ಕೂಡ ಅದು ಎಲ್ಲವೂ ಲೆಕ್ಕ ಬರೆದಿಡಲಾಗಿದೆ ಭಗವಂತನ ಒಂದು ದೃಷ್ಟಿಯಲ್ಲಿ. ಎಲ್ಲಾ ಲೆಕ್ಕ ಇದೆ. ಒಬ್ರಿಗೆ ₹1 ಮೋಸ ಮಾಡಿದ್ರು ಕೂಡ ಈ ಜನ್ಮದಲ್ಲಿ ಅಲ್ಲದಿದ್ದರೂ ಕೂಡ ಮುಂದಿನ ಜನ್ಮದಲ್ಲಿಯಾದರೂ ಬಂದು ತೀರಿಸಲೇಬೇಕು. ಬೇಕಾಗಿ ಎಲ್ಲಾ ನೋವುಗಳು ನಮಗೆ. ಅನ್ಯಾಯ ಮಾಡಿ ಇವತ್ತು ಗೆದ್ದು ಬಿಡ್ಬೋದು ನೀವು, ಆದ್ರೆ ಭಗವಂತನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕಾನೂನು ಏನೂ ಅಲ್ಲ. ಕಾನೂನು ಇದು ಮನುಷ್ಯರ ಕಾನೂನು, ಇಲ್ಲಿ ನಡೆಯುತ್ತೆ. ಆದ್ರೆ ದೇವರ ಕಾನೂನು ಬೇರೆ ಇದೆ, ಅಲ್ಲಿ ಶಿಕ್ಷೆ ಖಂಡಿತ. ಬೇಡ, ಅನ್ಯಾಯಗಳನ್ನು ಮಾಡಬೇಡಿ, ಧರ್ಮದ ಹಾದಿಯಲ್ಲಿ ನಡೀರಿ. ನೀವು ನಿಮಗೆ ಸಕ್ಸಸ್ ಅನ್ನ, ನಿಮ್ಮ ಏನು ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ನಿಮ್ಮ ಅಣ್ಣ ತಮ್ಮಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಕಷ್ಟಕ್ಕೆ ಸಹಾಯ ಮಾಡಿ, ಅವರಿಗೆ ಮೊದಲು ಚೆನ್ನಾಗಿ ಮಾತಾಡಿಸಿ, ಅವರಿಗೆ ನೀವಿದ್ದೀರಾ ಅನ್ನೋ ಕಾನ್ಫಿಡೆನ್ಸ್ ತುಂಬಿ. ಅದೇ ತುಂಬಾ ಒಳ್ಳೆ ವಿಷಯ. ನಿಮ್ಮ ಸಹಕಾರ ಇದ್ರೆ ಸಾಕು, ಅವ್ರಿಗೆ ಒಳಿತಾಗುವಾಗ ಮಾಡಿ, ಕೆಟ್ಟದ್ದನ್ನಂತೂ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಆಗ ಧನಿಷ್ಠಾ ನಕ್ಷತ್ರ ಶಾಂತಿ ಆಗ್ತದೆ. ನೋಡಿ, ಹೋಮ ಹವನ ಮಾಡುವಾಗ, ನವಗ್ರಹ ಶಾಂತಿ ಮಾಡುವಾಗ ನಕ್ಷತ್ರ ಶಾಂತಿ ಅಂತ ಮಾಡಿಸ್ತೇವೆ. ಅದು ಆಚರಣೆ ಮುಖೇನ ಹೇಗೆ ಮಾಡ್ಬೇಕಂದ್ರೆ, ನೀವು ಧನಿಷ್ಠಾ ನಕ್ಷತ್ರದವರು ಅಣ್ಣ ತಮ್ಮಂದ್ರಿಗೆ ಒಳ್ಳೇದ್ ಮಾಡ್ಬಿಡಿ. ಅವರಿಗಾಗ್ಲಿ, ಅವ್ರ ಮಕ್ಕಳಿಗಾಗ್ಲಿ, ಅವರ ಮನೆಗಾಗ್ಲಿ ನೀವು ಒಳ್ಳೇದ್ ಮಾಡ್ಬಿಟ್ರೆ ಈ ಧನಿಷ್ಠಾ ನಕ್ಷತ್ರ ನಿಮಗೆ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸಣ್ಣ ವಿಷಯ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸಣ್ಣ ವಿಷಯ ಮುಂದೆ ದೊಡ್ಡ ದೊಡ್ಡ ಸಕ್ಸಸ್ ಅನ್ನ ತಂದು ಕೊಡವಲ್ಲದು. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರದೆ ಇಂಥ ವಿಶೇಷ ವಿಷಯಗಳನ್ನ, ಯಾರಿಗೂ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸ್ಲಿಕ್ಕೆ ನೋಡಿ ತುಂಬಾ ಅಡ್ಡಾಡಿ 20 ವರ್ಷಗಳ ಕಾಲ ನಾನು
ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಅಡ್ಡಾಡಿ ಅಲ್ಲಿರುವ ಗುಡಿಗಳ ಬಗ್ಗೆ ರಿಸರ್ಚ್ ಮಾಡಿ ಏನು ಶಕ್ತಿ ಇದೆ, ಎಲ್ಲಿ ಹೋದ್ರೆ ಏನು ಒಳ್ಳೇದಾಗ್ತದೆ, ಯಾವ ಪ್ರಾಬ್ಲಮ್ ಇದ್ರೆ, ಯಾವ ತೊಂದರೆ ಇದ್ರೆ ಎಲ್ಲಿ ಹೋಗ್ಬೇಕು ಅಂತ ರಿಸರ್ಚ್ ಮಾಡಿ ಈ ಯೂಟ್ಯೂಬ್ ಚಾನಲ್ ಮುಖೇನ ನಿಮಗೆ ತಿಳಿಸ್ತಾ ಇದ್ದೇನೆ. ಅದರಲ್ಲೂ ಕೂಡ ಮಾಟ ಮಂತ್ರ, ಭಾನಾಮತಿ, ವಾಮಾಚಾರ ಈ ದೋಷಗಳಿಗೆ ಎಲ್ಲೆಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಶಕ್ತಿ ಇದೆ ಗುಡಿಗಳಲ್ಲಿ, ಮತ್ತು ದಕ್ಷಿಣ ಕರ್ನಾಟಕದಲ್ಲೂ ಎಲ್ಲೆಲ್ಲಿ ಶಕ್ತಿ ಇದೆ ಗುಡಿಗಳಲ್ಲಿ ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇವೆ. ಈ ವಾಮಾಚಾರ, ಮಾಟ ಮಂತ್ರ ನಿವಾರಣೆಗೆ ಏನಾದರೂ ಸಲಹೆ ಬೇಕಾತು ಅಂದ್ರೆ ನೀವು ನಮಗೆ ಕರೆ ಮಾಡಬಹುದು, ಸಲಹೆ ನೀಡ್ತೇವೆ. ಶುಭವಾಗಲಿ.